ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಸರ್. ಈಗ ಹೆಂಗೆ ನಡೀತಿದೆ? ಯಾಕೆ ಬೇರೆ ಪಾರ್ಟಿಯವರೆಲ್ಲ ಏನು ಹೆಚ್ಚು ಹುಷಾರಾಗಿ ಆಯ್ತವ್ರ? ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ನಮ್ಮ ಪಕ್ಷ ಸದೃಢವಾಗಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಒಂದು ಹುಮ್ಮಸ್ಸು, ಅದ್ರ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು ಅಂತ ಏನು ಜನರ ಮನಸ್ಸಲ್ಲಿದೆ ಅದರ ಒಂದು ಫಲವಾಗಿ ನಾವು ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ವಿ. ಇವತ್ತು ಎರಡು ಪಕ್ಷಗಳಿಂದನೂ ಕೂಡ ಏನು ನ್ಯಾಯ ಸಿಗ್ತಾ ಇಲ್ಲ, ಅವರವ್ರದ್ದೇ ಆದಂಥ ಕೆಲಸಗಳನ್ನು ಮಾಡ್ಕೋತಾ ಇರ್ತಕ್ಕಂಥ ನೋಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸಹಾಯ ಆಗ್ತದೆ. ಅದರಿಂದ ನಾವು ಪಕ್ಷ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಸಮಾವೇಶ ಮಾಡಿದ್ರೆ ಸರ್, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಬೇಕು ಮತ್ತು ಈ ರಾಜ್ಯ ಪ್ರವಾಸಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ಬಟ್ ನಿಮ್ಮ ಸಮಾವೇಶಕ್ಕೆ ಸುಮಾರು ಜನ ನಿಮ್ಮದೇ ಶಾಸಕರು ಬಂದಿರಲಿಲ್ಲ. ಅಲ್ಲೆಲ್ಲ ಕೆಲವರು ಯಾಕೆ ಬಂದಿರಲಿಲ್ಲ, ಏನು ಬಂದು ಗೊತ್ತಿಲ್ಲ. ನಾನಂತೂ ಇದ್ದೆ. ಬಹುಶಃ ಏನು ಅಂತ ಅಂದರೆ ಕೆಲವರಿಗೆ ಈಗ ಸೀಸನ್, ಈಗ ಒಂದು ಮದುವೆ ಸೀಸನ್ಗಳು ಅವೆಲ್ಲ ಇದ್ದಾಗ ಕೆಲವರು ಬರೋಕ್ಕಾಗಲ್ಲ. ನಿಜವಾಗ್ಲೂ ಕೂಡ ಒತ್ತಡ ಇರ್ತದೆ. ಬಟ್ ಯಾವುದೇ ಒತ್ತಡ ಇದ್ರೂ ಪಕ್ಷದ ಸಂಘಟನೆ ವಿಚಾರ ಬಂದಾಗ ಎಲ್ಲರೂ ಬರಬೇಕಾಗ್ತದೆ. ಬರಬೇಕು ಅಂತಕ್ಕಂಥದ್ದು ನಾನು ಈ ಮುಂದಿನ ದಿನಗಳಲ್ಲಿ ಎಲ್ಲ ಶಾಸಕರ ಮಿತ್ರಗಳಿಗೆ ಮನವಿಯನ್ನು ಮಾಡ್ಕೊತೀನಿ. ಯಾವುದೇ ಆದಂಥ ಪಕ್ಷದ ಸಂಘಟನೆ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಬರಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು. ಜೊತೆಗೆ ನಿಖಿಲ್ ಅವರಿಗೆ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ 28ರಲ್ಲಿ 100ಕ್ಕೆ 100 ಬರ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಅದರಿಂದ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಒಳ್ಳೆಯದು.